ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಸೊ ಇವಾಗಲೇ ಉಪೇಂದ್ರ ಅವ್ರದ್ದು ರಿಲೀಸ್ ಆಯ್ತಲ್ಲ, ಉಪೇಂದ್ರ ಮೂವಿ. ಸೊ ಅದು ನೋಡಿದ್ದೀನಿ. ಲಿಟ್ರಲಿ ಸೂಪರ್ ಇದೆ ಎಕ್ಸ್ಪೀರಿಯನ್ಸ್. ಅಂದರೆ 1999 ಬಂತಲ್ಲ, ಸೊ ಪ್ರಾಬಬ್ಲಿ ನಾನು ಟಿ ವಿಯಲ್ಲಿ ನೋಡಿದ್ದೀನಿ ತುಂಬ ಸತಿ. ಆ್ಯಂಡ್ ಅಂದರೆ ಒಂಥರ ಏನಂದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್. ಉಪೇಂದ್ರ ಅವರು ಈಸ್ ಒನ್ ಆಫ್ ದ ಗ್ರೇಟ್ ಡೈರೆಕ್ಟರ್ ಆ್ಯಂಡ್ ಗ್ರೇಟ್ ಆ್ಯಕ್ಟರ್. ಸೊ ಮೋರ್ ದೆನ್ ಈಸ್ ಎ ಗ್ರೇಟ್ ಆ್ಯಕ್ಟರ್, ಬಟ್ ಅವ್ರ ಡೈರೆಕ್ಷನ್ ಆ್ಯಂಡ್ ಅವ್ರ ವಿಷನರಿ ಅಂತೂ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವ್ರದ್ದು. ಅವ್ರ ಥಾಟ್ಸ್ ಒಂಥರ ಕಂಪ್ಲೀಟ್ಲಿ ಬೇರೆ ವಿಚಾರನೇ ಇರುತ್ತೆ ಅವ್ರದ್ದು. ಆ್ಯಂಡ್ ಒಂಥರ ಏನಂದರೆ ಅದು ನಾರ್ಮಲ್ ಡೈರೆಕ್ಟರ್ಸಿಂದ ಸಪ್ರೇಟ್ ಮಾಡುತ್ತೆ ಅವ್ರನ್ನ. ಸೊ ಅಂದರೆ ಆ ಟೈಮಲ್ಲಿ ಹೆಂಗೆ ತೆಗೆದಿರೋದು ನೋಡಿ 1999. ಸೊ ನಾನು ಅನ್ನೋದು ಒಂದು ಪರ್ಸ್ಪೆಕ್ಟಿವ್, ಅದು ಇದು ನಂದು, ಇದು ನಾನು. ಸೊ ಅದೇನೆಂದರೆ ಎಲ್ಲ ಅಲ್ಟಿಮೇಟ್ಲಿ ಒಂದು ವ್ಯೂ ಪಾಯಿಂಟ್ ಅಷ್ಟೇ. ಆ್ಯಂಡ್ ಅದೊಂದು ಹೇಳಿದ್ದಾರೆ, ಎಲ್ಲರದ್ದು ಒಂದು ವ್ಯೂ ಪಾಯಿಂಟ್ ಇರುತ್ತೆ, ಅದೊಂದು ಪ್ಲಸ್ ಎಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರೆ, ಯಾವುದು ರಿಯಲ್ ಇಲ್ಲ. ನೀವು ನೋಡಿದರೆ ಎಲ್ಲ ಕಡೆನೂ ಆನ್ ಫೇಸ್ ಯಾರೂ ಇಲ್ಲಲ್ಲ ನಿಮಗೆ, ನಿಮ್ಮ ಮಕ್ಕದ ಮೇಲೆ. ಸೊ ಅವರು ಯಾರಾದರೂ ಇರಲಿ, ರಿಲೇಟಿವ್ಸ್ ಇರಲಿ, ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಆಫೀಸ್ ಕೊಲೀಗ್ಸ್ ಇರಲಿ, ಯಾರಾದರೂ ಇರಲಿ, ಏನಂದರೆ ಅವ್ರ ಮನಸ್ಸಲ್ಲೇ ಒಂದಿರುತ್ತೆ, ಆಚೆಗಡೆ ಇನ್ನೊಂದಿರುತ್ತೆ. ಸೊ ಮನಸ್ಸಲ್ಲಿ ಏನು ಒಪಿನಿಯನ್ ಇರುತ್ತಲ್ಲ, ಅದು ಹೇಳಲ್ಲ ಅವರು. ಸೊ ಅದಕ್ಕೆ ತೋರಿಸಿದಲ್ಲಿ ಈ ಮೂವಿಯಲ್ಲೆಲ್ಲ. ಬಟ್ ಉಪೇಂದ್ರ ಅವ್ರು ಏನಂದರೆ ಡೈರೆಕ್ಟ್ಲಿ ಅವ್ರು ಏನಿದೆ ಅದೇ ಹೇಳ್ತಾರೆ, ಫಿಲ್ಟರ್ ಇರಲ್ಲ. ಬಟ್ ನಾರ್ಮಲಿ ಒಂದು ಹ್ಯೂಮನ್ ಬೀಯಿಂಗ್ಸ್ಗೆಲ್ಲ ಫಿಲ್ಟರ್ ಇರುತ್ತೆ ಅಂತ ಹೇಳಿದ್ದಾರೆ, ಅದೇ ತೋರಿಸಿದ್ದಾರೆ ಮೂವಿಯಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಅದೊಂದು ಆ್ಯಕ್ಟಿಂಗ್ ಮಾಡ್ತಾರೆ. ಇನ್ನೊಂದು ಏನಂದರೆ ಅವ್ರಿಗೊಂದು ಆಸೆ ಇರುತ್ತೆ, ಬೇರೆ ಬೇರೆ ಎಲ್ಲ ಕೋರಿಕೆ ಎಲ್ಲ ಇರುತ್ತೆ ಅವ್ರಿಗೆ, ಆಸೆಗಳೆಲ್ಲ ಇರುತ್ತೆ. ಸೊ ಅದು ಡೈರೆಕ್ಟ್ಲಿ ಹೇಳಲ್ಲ ಅವರು, ಇಂಡೈರೆಕ್ಟ್ಲಿ ಮೋಸ ಮಾಡಿಬಿಟ್ಟು ಮೋಸ ಮಾಡಿಬಿಟ್ಟು ಇಲ್ಲಾಂದರೆ ಮುಚ್ಚಿಬಿಟ್ಟು ಮಾಡ್ತಾರೆ ಅದೆಲ್ಲ. ಸೊ ಕೆಲವು ಏನಾದರೂ ಅವ್ರ ಕೆಲಸ ಇರುತ್ತೆ, ಏನಾದರೂ ಆಸೆ ಇರುತ್ತಲ್ಲ ಅದೆಲ್ಲ. ಸೊ ಅದೆಲ್ಲ ಉಪೇಂದ್ರ ಅವರು ಡೈರೆಕ್ಟ್ಲಿ ಅವ್ರು ಮಾಡ್ತಾ ಇರ್ತಾರೆ. ಸೊ ಆ ಥರ ಅವರೆಲ್ಲ ರಿಯಲ್ ಏನೇನಿದೆ ಸತ್ಯ ತೋರಿಸಿದ್ದಾರೆ ಮೂವಿಯಲ್ಲಿ. ಆ್ಯಂಡ್ ಅಂದರೆ ಆ ಟೈಮಿಂಗಲ್ಲೇ ಟೇಕಿಂಗ್ ನೋಡಿ ಅವ್ರದ್ದು, ಆ ಟೈಮಿಂಗಲ್ಲೇ ಟೇಕಿಂಗು, ವಿಷನ್ನು ಲಿಟ್ರಲಿ ಸೂಪರ್ ಇತ್ತು. ಆ್ಯಂಡ್ ನಾನು ಅನ್ನೋದೊಂದು ಕ್ಯಾರೆಕ್ಟರ್, ಅಂದರೆ ಇಟ್ಸ್ ಪೋರ್ಟ್ರೇಡ್ ಆ್ಯಸ್ ಎ ಕ್ಯಾರೆಕ್ಟರ್, ಬಟ್ ಅದೆಲ್ಲ ನಮ್ಮ ಒಳಗಡೆ ಇದೆ ಎಲ್ಲ ನಾನು ಅನ್ನೋದು. ಸೊ ನಾನು, ಇದು ನಂದು ವ್ಯೂ ಪಾಯಿಂಟು. ಸೊ ಅಲ್ಟಿಮೇಟ್ಲಿ ಎಲ್ಲರೂ ನೀವು ನೋಡೋದು ವ್ಯೂ ಪಾಯಿಂಟ್, ದೃಷ್ಟಿಕೋನ ಅಂತೀವಲ್ಲ ಅದೇ. ಸೊ ಇವಾಗ ನನಗೆ ಇದು ಇಷ್ಟ ಆಗುತ್ತೆ ಬ್ಲಾಗಿಂಗು, ಬೇರೆಯವ್ರಿಗೆ ಇನ್ನೊಂದು ಇಷ್ಟ ಆಗುತ್ತೆ. ಇಲ್ಲವ್ರಿಗೆ ನನ್ನ ಬ್ಲಾಗಿಂಗ್ ಇಷ್ಟ ಆಗಿರ್ಬೋದು, ಬೇರೆಯವ್ರಿಗೆ ಇಷ್ಟ ಆಗಿರುತ್ತೆ. ಸೊ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಮೂವಿಯಲ್ಲಿ, ಸತ್ಯ ಯಾವಾಗಲೂ ಅದು ಬಿಟ್ಟರ್ ಅಂತ ಹೇಳ್ತಾರಲ್ಲ. ಸೊ ಅದು ಕರೆಕ್ಟಾಗಿ ತೋರಿಸಿದ್ದಾರೆ. ಯಾರಾದರೂ ಸತ್ಯ ಹೇಳಿದರೆ ಜನಗೂ ತಡೆಯೋಕ್ಕಾಗಲ್ಲ, ಅದು ತಳ್ಕೊಳ್ಳಲ್ಲ ಅವರು. ಸೊ ಅದು ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಕೆಲವು ಸೂಪರ್ ತೋರಿಸಿದ್ದಾರೆ. ಆ್ಯಂಡ್ ಫೇಸಸ್ ಆಫ್ ಲವ್ ಇನ್ನು 3 ಕ್ಯಾರೆಕ್ಟರ್ಸ್ ಮೂಲಕ ತೋರಿಸಿದ್ದಾರೆ. ಇನಿಷಿಯಲ್ ಇನ್ಫ್ಯಾಚುಯೇಷನ್ನು, ಮದುವೆ ಮಾಡೋದೊಂದು, ಮತ್ತು ರವೀನಾ ಟಂಡನ್ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ, ಅದು ದುಡ್ಡು ಆಶೆಗೆ. ಇದು ನಾರ್ಮಲಿ ನಾವೇನೆಂದರೆ ಅದು ಮನಿ ಇರತ್ತಲ್ಲ, ಮನಿಗೆ ಎಷ್ಟಾದರೂ ಮಾಡ್ತೀವಲ್ಲ ನಾವು, ಜಾಬ್ ಅದೆಲ್ಲ. ಸೊ ಅಲ್ಟಿಮೇಟ್ಲಿ ಮನಿಯೇ ಆಸೆನೇ ಇಲ್ಲ ಎಲ್ಲರಿಗೂ, ಐಶ್ವರ್ಯ ಇರಬೇಕು, ಶ್ರೀಮಂತ ಆಗಿರಬೇಕು ಅವರು. ಸೊ ಅದು ರವೀನಾ ಟಂಡನ್ ಅವ್ರ ಕ್ಯಾರೆಕ್ಟ್ರಲ್ಲಿ ತೋರಿಸಿದ್ದಾರೆ. ಇನ್ನೊಬ್ಬರು ಕ್ಯಾರೆಕ್ಟ್ರಲ್ಲಿ ಮದುವೆ ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಎಷ್ಟು ಒಂದು ಹುಡುಗಿನ ಮದುವೆ ಮಾಡಿದರೆ ಗಂಡ ಎಷ್ಟು ನಿಜಾಯಿತವಾಗಿರ್ತಾನೆ, ಎಷ್ಟು ಟ್ರೂ ಆಗಿರ್ತಾರಲ್ಲ, ಅದು ತೋರಿಸಿದ್ದಾರೆ ಆ ಕ್ಯಾರೆಕ್ಟ್ರಿಂದ. ಇನ್ನೊಂದು ಕ್ಯಾರೆಕ್ಟರ್ ಇದರಲ್ಲಿ ರತಿ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಮೂಲಕ ಏನು ತೋರಿಸಿದ್ದಾರೆ ಅಂದರೆ ನಮಗೇನಂದರೆ ಇನ್ಫ್ಯಾಚುರೇಷನ್ ಆಗುತ್ತಲ್ಲ, ಕಾಲೇಜಲ್ಲಿ ಲವ್. ಸೊ ಟೀನೇಜಲ್ಲಿ ಇಲ್ಲಾಂದರೆ ಕಾಲೇಜಲ್ಲಿ. ಸೊ ಆ ಕ್ಯಾರೆಕ್ಟರ್ ಅದು. ಸೊ ನಾನು ಅದು ಡಿಫ್ರೆಂಟ್ ಕ್ಯಾರೆಕ್ಟರ್ ತೋರಿಸಿ ನಮಗೆ ಎಕ್ಸಾಂಪಲ್ ಥರ ತೋರಿಸಿದ್ದಾರೆ. ಆ್ಯಂಡ್ ಅಂದರೆ ತುಂಬ ವಿಚಾರನೇ ಇದೆ ಮೂವಿಯಲ್ಲಿ. ಸತ್ಯ ಅನ್ನೋದೊಂದು ಯಾವಾಗಲೂ ಅದು ಬಿಟ್ಟರ್, ಅದು ನಮಗೆ ಆಗಲ್ಲ, ಸತ್ಯ ಯಾರಾದರೂ ಹೇಳಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದೇನೆಂದರೆ ಯಾವಾಗಲೂ ನಾವು ಆ್ಯಕ್ಚುಲ್ ಒಪಿನಿಯನ್ ಹೇಳಲ್ಲ ನಮಗೆ. ಒಳಗಡೆ ಒಂದಿರುತ್ತೆ, ಹೊರಗಡೆ ತೋರಿಸ್ತೀವಿ ನಾವು. ಸೊ ಅದೊಂದು. ಅದು ಬಿಟ್ಟರೆ ಇನ್ನೊಂದೇನೆಂದರೆ ತುಂಬ ಫಿಲ್ಟರ್ ಇರುತ್ತೆ ಮನುಷ್ಯರಿಗೆಲ್ಲ. ಸೊ ಅಂದರೆ ಅಲ್ಟಿಮೇಟ್ಲಿ ಎಲ್ಲರೂ ಮಾಡೋದು ಆ್ಯಕ್ಟಿಂಗೆ, ಬಟ್ ಅದು ನಾನು ಮಾಡಲ್ಲ. ಅವ್ರು ಏನಿದ್ರೆ ಅದೇ ಹೇಳ್ತಾರೆ. ಅವರು ಅಂಥವ್ರು ಯಾರಿಗೂ ಆಗಲ್ಲ. ಆ್ಯಂಡ್ ಅವ್ರನ್ನ ಯಾರು ಲೈಕ್ ಮಾಡಲ್ಲ, ಡಿಸ್ಕಾರ್ಡ್ ಮಾಡಿಬಿಡ್ತಾರೆ, ಉಗಿತಾರೆ ಅವ್ರ ಮೇಲೆ ಎಲ್ಲ. ಸೊ ಅದು ತೋರಿಸಿದ್ದಾರೆ ಕ್ಯಾರೆಕ್ಟರ್ ಮೂಲಕ. ಆ್ಯಂಡ್ ಲಿಟ್ರಲಿ ಆ ಟೈಮಲ್ಲಿ ಉಪೇಂದ್ರ ಅವ್ರ ವಿಷನ್ ಇರ್ಬೋದು, ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಲಿಟ್ರಲಿ ಸೂಪರ್ ಇದೆ. ಆ್ಯಂಡ್ ರಿಲೀಸ್ ಎಕ್ಸ್ಪೀರಿಯನ್ಸ್ ನೋಡಿಬಿಟ್ಟು ಮತ್ತೆ ನನಗೆ ಎಲ್ಲ ಏನಂತೀವಿ ಮೆಮೊರೀಸ್ ಎಲ್ಲ ಮತ್ತೆ ನೆನಪಾಯ್ತು ನನಗೆ. ಸೊ ಲಿಟ್ರಲಿ ಸೂಪರ್ ಇದೆ. ಆ್ಯಂಡ್ ಎಸ್, ಅದೇ ಫ್ರೆಂಡ್ಸ್, ಉಪೇಂದ್ರ ರಿಲೀಸ್ ಬ್ಲಾಗ್. ಸೊ
ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಅವರು. ಲೈಕ್ ಈಸ್ ಎ ಲೆಜೆಂಡ್ರಿ ಡೈರೆಕ್ಟರ್, ಲೆಜೆಂಡ್ರಿ ಆ್ಯಕ್ಟರ್, ಆ್ಯಂಡ್ ವಿ ಆರ್ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನೇ ಅಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೂ ಉಪಿ ಅವರು ಅಂದರೆ ಒಂದು ಬ್ರ್ಯಾಂಡ್ ಇದೆ, ಒಂದು ಕ್ರೇಜ್ ಇದೆ. ಸೊ ಲಿಟ್ರಲಿ ಸೂಪರ್ ಇದೆ. ಸೊ ಇದೇ ಅಲ್ಲ, ಉಪೇಂದ್ರನೇ ಇಲ್ಲ, ಉಪ್ಪಿ ಟು ಇರಬೇಕು, ಉಪ್ಪಿ ಟು ಇರಲಿ, ಇಲ್ಲಾಂದರೆ ಇರಲಿ, ಇಲ್ಲಾಂದರೆ ಹಾಲಿವುಡ್ ಇರಲಿ. ಲಿಟ್ರಲಿ ಲೈಕ್ ಅವರು ಮೂವೀಸ್ ಅಂದ್ರೇ ಒಂದು, ಎಸ್ಪೆಷಲಿ ಅವ್ರ ಡೈರೆಕ್ಷನ್ ಮೂವಿ ಬರ್ತಾ ಇದೆ ಅಲ್ಲ, ಅದೊಂದು ಕ್ಲಾಸ್ ಇರುತ್ತೆ ಅವ್ರ ಮೂವೀಸಲ್ಲಿ. ಸೊ ಲಿಟ್ರಲಿ ಸೂಪರ್. ಆ್ಯಂಡ್ ಅದು ಬಿಟ್ಟರೆ ಲೈಕ್ ಇವಾಗ ಯು ಐ ಬರ್ತಾ ಇದೆ ಅಲ್ಲ, ಸೊ ಅದು ನಾನು ನೀನು ಮಿಕ್ಸ್, ಲೈಕ್ ನಾನು ಪ್ಲಸ್ ನೀನು ಎರಡು ಕ್ಯಾರೆಕ್ಟರ್ಸ್ ಇರುತ್ತೆ. ಯು ಆ್ಯಂಡ್ ಐ, ಯು ಅಂದರೆ ಐ ಅಂದರೆ ನಾನು, ಯು ಅಂದರೆ ನೀನು. ಸೊ ಯು ಐ ಮಿಕ್ಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಿ ಬರ್ತಾ ಇದೆ. ಸೊ ಅಕ್ಟೋಬರ್ ಐ ಥಿಂಕ್ ರಿಲೀಸು ಕಾಯ್ತಾ ಇದ್ದೀನಿ. ಆ್ಯಂಡ್ ಲಿಟ್ರಲಿ ಸೂಪರ್ ಇದೆ. ಸೊ ಅದೇ ಫ್ರೆಂಡ್ಸು, ಲಿಟ್ರಲಿ ಸೂಪರ್ ಇದೆ. ಆ್ಯಂಡ್ ನೀವು ಅನ್ಕೋಬೋದು ಏನು ಇವನ್ನೆಲ್ಲ ಇವಾಗ ಕತೆ ಹೊಡಿತಾ ಇದ್ದಾನೆ, ಯಾವಾಗ 25 ವರ್ಷ ಮುಂಚೆ ರಿಲೀಸ್ ಆಗಿರೋ ಫಿಲಿಮ್ನಂತೆ. ಸೊ ಬಿಡುಗಡೆ ಆಗಿದೆ, ಇವಾಗ ಯಾಕೆ ಇವನು ಕತೆ ಹೊಡಿತಾ ಇದೆ ಅಂತ. ಬಟ್ ಸತ್ಯ ಯಾವಾಗಲೂ ಸತ್ಯನೇ. ಸೊ ಏನಿದೆ ಅದು ಹೇಳಲೇಬೇಕು ನಾವು. ಆ್ಯಂಡ್ ಒನ್ ಆಫ್ ದ ಕಲ್ಟ್ ಕ್ಲಾಸಿಕ್ ಉಪೇಂದ್ರ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಪ್ಲಸ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲಿ. ಸೊ ಅವಾಗ ತೆಲುಗುನಲ್ಲಿನೂ ಆಂಧ್ರ ಪ್ರದೇಶ್, ಅವಾಗ ಯುನೈಟೆಡ್ ಆಂಧ್ರ ಪ್ರದೇಶ್ ಇತ್ತಲ್ಲ, ಸೊ ಅವಾಗ ಅದರಲ್ಲೂ ಲೈಕ್ ತುಂಬ ಲೈಕ್ ಬೊಂಬಾಟ ಆಡಿತ್ತು ಮೂವಿ, ತುಂಬಾ ಚೆಂದ ಇತ್ತಲ್ಲಿ ಮೂವಿ. ಆ್ಯಂಡ್ ಲಿಟ್ರಲಿ ಸೂಪರ್ ಇತ್ತು. ಸೊ ಅದೇ ಫ್ರೆಂಡ್ಸ್, ಇದು ಸಿಂಪಲ್ ವ್ಲಾಗ್. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.